ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಆನಂದ ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ. ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ವಾಚ್ ಮಾಡ್ಬೋದು. ಯಾರು ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬನ್ನಿ, ಯೂಟ್ಯೂಬ್ ಮೂಲಕ ನೀವು ಶೇರ್ ಮಾಡೋದಾದರೆ ಶೇರ್ ಮಾಡ್ಬೋದು. ನಮ್ಮದಲ್ಲಿ ರಶ್ಮಿ ಇದ್ದಾರೆ, ಅವರು ನಿಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ನಾವು ಒಟ್ಟಾಗಿ ಕರ್ತನ ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಪ್ರೀತಿಯು ಸ್ವಾಮಿ ನಮ್ಮನ್ನು ರಕ್ಷಿಸಿತು ಸ್ವಾಮಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಯಲ್ಲಿ ನಾವು ನೆಲೆಗಿದ್ದು, ನಿನ್ನ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ನಾವು ತಿಳಿದುಕೊಳ್ಳುವಂತೆ ನಮ್ಮನ್ನು ಅನುಗ್ರಹಿಸಿ. ಥ್ಯಾಂಕ್ ಯು ಫಾದರ್. ನಿನ್ನ ಪ್ರೀತಿಯು ನನ್ನನ್ನು ರಕ್ಷಿಸಿತು. ನಿನ್ನ ವಾಕ್ಯವು ನನ್ನಡೆಸಿತು. ನಿನ್ನ ಪ್ರೀತಿಯು ನನ್ನನ್ನು ರಕ್ಷಿಸಿತು. ನಿನ್ನ ವಾಕ್ಯವು ನನ್ನಡೆಸಿತು. Hallelujah. 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 Amen. ನೀನೇ ಬಲವು, ನೀನೇ ಜ್ಞಾನವು, ನೀನೇ ಸತ್ಯವು. ನನ್ನ ಜೀವಿತದೇ ನೀನೇ ಬಲವು, ನೀನೇ ಜ್ಞಾನವು, ನೀನೇ ಸತ್ಯವು. ನನ್ನ ಜೀವಿತದೇ Hallelujah. 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 Amen. ನೀನೇ ಜೀವವು, ನೀನೇ
ಆಶ್ರಯವು ನನ್ನ ಜೀವಿತದೆ ನೀನೇ ಬಂಡೆಯು ನೀನೇ ಕೋಟೆಯು ನೀನೇ ಆಶ್ರಯವು ನನ್ನ ಜೀವಿತದೆ Alleluia, 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 Amen. ನೀನೇ ಮಾರ್ಗವು ನೀನೇ ನಂಬಿಕೆಯು ನೀನೇ ನಿರೀಕ್ಷೆಯು ನನ್ನ ಜೀವಿತದೆ ನೀನೇ ಮಾರ್ಗವು ನೀನೇ ನಂಬಿಕೆಯು ನೀನೇ ನಿರೀಕ್ಷೆಯು ನನ್ನ ಜೀವಿತದೆ Alleluia, 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 Amen. ನೀನೇ ಪ್ರೀತಿಯು ನೀನೇ ಆನಂದವು ನೀನೇ ತಾಳ್ಮೆಯು ನನ್ನ ಜೀವಿತವು ನೀನೇ ಪ್ರೀತಿಯು ನೀನೇ ಆನಂದವು ನೀನೇ ತಾಳ್ಮೆಯು ನನ್ನ ಜೀವಿತದೆ Alleluia, 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 ನೀನೇ ನೀತಿಯು
ಜೀವವು ನನ್ನ ಜೀವಿತದಿ ನೀನೇ ನೀತಿಯು ನೀನೇ ಜ್ಞಾನವು ನೀನೇ ಜೀವವು ನನ್ನ ಜೀವಿತದಿ Hallelujah. 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 Yes, Lord. Hallelujah. Hallelujah. Amen. Yes, Lord, we thank you. Thank you, Lord. We rejoice in your presence. We glorify your name. We magnify your name. We exalt your name, O God. Rejoice in your presence, O Jesus. We thank you. Yes, Master. Thank you. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಿನ್ನಿಂದ ನಡೆಸಲ್ಪಡುತ್ತೇವೆ, ನಾವು ನಿನ್ನಿಂದ ನಾವು ಹೊಂದುತ್ತೇವೆ. ಥ್ಯಾಂಕ್ ಯು ತಂದೆ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ನಿಮಗೆ ಆತ್ಮಿಕವಾಗಿ ಬೆಳಕು ಕೊಡುತ್ತದೆ. ಇನ್ ದಟ್ ಲೈಟ್, ಆ ಬೆಳಕಿನಲ್ಲಿ ನೀವು ನೋಡಲು ಶಕ್ತರಾಗುತ್ತೀರಿ. ಒಂದು ಕೋಣೆಯಲ್ಲಿ ನೀವಿದ್ದೀರಿ, ಅಲ್ಲಿ ಬೆಳಕಿಲ್ಲ ಅಂತ ಹೇಳಿದರೆ ನೀವು ಕನ್ಫ್ಯೂಸ್ ಆಗ್ತೀರಿ. ನೀವು ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಎಲ್ಲಿ ಏನಿದೆ, ಟೋಟಲಿ ಕನ್ಫ್ಯೂಷನ್. ಬಟ್ ವೆರ್ ದಿರ್ ಇಸ್ ಲೈಟ್, ಎಲ್ಲಿ ಬೆಳಕಿದೆ ಅಲ್ಲಿ ನಿಮ್ಗೆ ಎಲ್ಲ ಸಂಗತಿಗಳು, ಒಂದು ಕೋಣೆಯಲ್ಲಿ ಏನೆಲ್ಲ ಇದೆ, ಎಲ್ಲಿ ಏನಿದೆ, ಯಾವ ಸ್ವಿಚ್ ಇದೆ, ಎಲ್ಲ ನಿಮಗೆ ಕಾಣ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಎಂಬುವಂಥದ್ದು ನಮಗೆ ಬೆಳಕು. ಜಾನೋಕ್ತಿ 3:21 ಹೇಳ್ತಿದೆ, ಸುಜ್ಞಾನವನ್ನು ಪಡೆ. ಸುಜ್ಞಾನವನ್ನು. ಜಾನೋಕ್ತಿ 3:21 ನಾವು ಓದುವ. ಜಾನೋಕ್ತಿ 3:21. ಮಗನೇ, ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿಟ್ಟುಕೋ. ಮೈ ಸನ್, ಲೆಟ್ ದೆಮ್ ನಾಟ್ ಎಸ್ಕೇಪ್ ಫ್ರಮ್ ಯುವರ್ ಸೈಟ್, ಬಟ್ ಕೀಪ್ ಸೌಂಡ್ ಆ್ಯಂಡ್ ಗಾಡ್ಲಿ ವಿಸ್ಡಮ್ ಆ್ಯಂಡ್ ಡಿಸ್ಕ್ರೇಷನ್. ಓಕೆ, ಇಲ್ಲಿ ಕನ್ನಡದಲ್ಲಿ ಹೇಳ್ತೇವೆ, ಮಗನೇ ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಇಲ್ಲಿ ವಿಸ್ಡಮ್, ಸುಜ್ಞಾನ ಅಂತ ಹೇಳಿದರೆ ದ ಸ್ಪಿರಿಚುವಲ್ ನಾಲೆಜ್. ನಿಮ್ಗೆ ಯಾವಾಗಲೂ ನಾನು ವಾಕ್ಯದ ಮೂಲಕ ನಾನು ಮಾತಾಡ್ತಾ ಇರ್ತೇನೆ. ವಿ ಆರ್ ಲಿವಿಂಗ್ ಇನ್ ಟೂ ವರ್ಲ್ಡ್. ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ಕಾಣುವ ಲೋಕ ಮತ್ತು ಕಾಣದ ಲೋಕ. ಕಾಣದ ಲೋಕ ಇಲ್ಲಿ ಇರುವಂಥದ್ದು, ಅದಕ್ಕೆ ಹೇಳ್ತದೆ ಸ್ಪಿರಿಚುವಲ್ ವರ್ಲ್ಡ್, ಆತ್ಮಿಕ ಲೋಕ. ಎಷ್ಟು ರಿಯಲೋ, ಎಷ್ಟು ನೀವು ಅಲ್ಲಿ ಕೂತ್ಕೊಂಡಿದ್ದೀರಿ ನೋಡಿ, ಕೂತ್ಕೊಂಡು ವಾಚ್ ಮಾಡ್ತಾ ಇದ್ದೀರಿ, ಎಷ್ಟು ನಿಮ್ಮ ಪಕ್ಕದಲ್ಲಿದ್ದವರು ಎಷ್ಟು ರಿಯಲ್ ಆಗಿದ್ದಾರೋ
ಅಷ್ಟೇ ಆತ್ಮಿಕ ಲೋಕ ಅದಕ್ಕಿಂತ ಹೆಚ್ಚಾಗಿ ರಿಯಲ್ ಆದದ್ದು. ಪ್ರೈಸ್ ಗಾಡ್. ಅದಕ್ಕಿಂತ ಹೆಚ್ಚಾಗಿ ನೀವು ಕಾಣುವ ಲೋಕದಲ್ಲಿ ಅನೇಕ ಜನರು ನೋಡ್ತಾ ಇದ್ದೀರಿ, ಆದರೆ ಕಾಣದ ಲೋಕದಲ್ಲಿ ನಿಮಗೋಸ್ಕರ ದೇವರು ತನ್ನ ದೂತರನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ರಿಯಲ್. ಇಲ್ಲಿ ಸುಜ್ಞಾನ ಎಂದು ಮಾತಾಡುವಂಥದ್ದು, ದ ವಿಸ್ಡಮ್ ಎಂಬ ಮಾತಾಡುವಂಥದ್ದು, ನೋವಿಂಗ್ ಅಬೌಟ್ ದ ಸ್ಪಿರಿಚುವಲ್ ವರ್ಲ್ಡ್, ಸ್ಪಿರಿಚುವಲ್ ಥಿಂಗ್ಸ್. ನಾಲೆಜ್ ಇಲ್ಲ ಅಂತ ಹೇಳಿದರೆ, ನಿಮಗೆ ಅದರ ವಿಷಯ ಗೊತ್ತಿಲ್ಲ ಅಂತ ಹೇಳಿದರೆ, ನಿಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ನಿಮಗೆ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ನ್ಯಾಚುರಲಿ ನಿಮಗೆ ಬೆಳಕು ಬೇಕು. ಬೆಳಕಿದ್ರೆ ಮಾತ್ರ ನೀವು ಮುಂದೆ ಹೋಗ್ತೀರಿ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್. ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ಜಾಗಕ್ಕೆ ಹೋಗಿ ನೀವು ರೀಚ್ ಆಗುತ್ತೀರಿ. ಅದೇ ರೀತಿ ಆತ್ಮಿಕತೆ ಎಂಬುವಂಥದ್ದು ಅದು ಕಾಣದ ಲೋಕದಲ್ಲಿ ಇರುವಂಥ ವಿಷಯಗಳು. ಓಕೆ, ಅದು ಸೆನ್ಸ್ ನಾಲೆಜ್ ಅಲ್ಲ, ಇಂದ್ರಿಯಗಳಿಂದ ಉಂಟಾಗುವ ಜ್ಞಾನ ಅಲ್ಲ, ಆತ್ಮಿಕ ಜ್ಞಾನ. ಆತ್ಮಿಕ ಜ್ಞಾನ ಅದು ಅರ್ಥವಾಗುವಂಥದ್ದು ನಿಮ್ಮ ಆತ್ಮಕ್ಕೆ. ಇಲ್ಲಿ ದೇವರ ವಾಕ್ಯ ಹೇಳ್ತೇವೆ, ಮಗನೇ ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೋ ಅಂತ ಹೇಳಿದರೆ ಅದನ್ನು ಬಿಡಬೇಡ, ಅದನ್ನು ಕಾಪಾಡು. ಪ್ರೊಟೆಕ್ಟ್ ದ್ಯಾಟ್ ನಾಲೆಜ್. ಓಕೆ, ಅದನ್ನು ಇಟ್ಟುಕೋ. ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದೇ ಇರಲಿ. ದೃಷ್ಟಿ ಅಂತ ಹೇಳಿದರೆ ಈ ಕಣ್ಣುಗಳ ಬಗ್ಗೆ ಮಾತಾಡುವಂಥದ್ದಲ್ಲ. ನಿಮ್ಮ ಶರೀರಕ್ಕೆ 5 ಇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಅದು ಕಣ್ಣು. ಆ ಕಣ್ಣಿನ ಮೂಲಕ ನೀವು ಈ ನ್ಯಾಚುರಲ್ ವರ್ಲ್ಡ್ ಅಂದರೆ ಫಿಸಿಕಲ್ ವರ್ಲ್ಡ್, ಶಾರೀರಿಕ ಲೋಕವನ್ನು ನೀವು ನೋಡ್ತೀರಿ. ಇಲ್ಲಿ ಮಾತಾಡುವಂಥ ಕಣ್ಣು ಈ ಕಣ್ಣುಗಳಲ್ಲ. ಇಲ್ಲಿ ಮಾತಾಡುವಂಥದ್ದು ನಿಮ್ಮ ಸ್ಪಿರಿಚುವಲ್ ಕಣ್ಣುಗಳು. ನಿಮ್ಮ ಶರೀರದ ಒಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ 5 ಇಂದ್ರಿಯಗಳಿವೆ. ಆ ಒಳಗಿನ ಮನುಷ್ಯನಿಗೆ ಕಣ್ಣಿದೆ, ಕಿವಿ ಇದೆ, ಫೀಲಿಂಗ್ಸ್ ಇದೆ, ಮತ್ತು ನಾಲಿಗೆ ಇದೆ, ಸ್ಮೆಲ್ ಕೂಡ ಇದೆ. ಓಕೆ, ನಿಮಗೆ ಈಸಿಯಾಗಿ ಹೇಳುವುದಾದರೆ ನಾವು ನೋಡ್ತೇವೆ, ಶ್ರೀಮಂತ ಮನುಷ್ಯ, ಯೇಸು ಸ್ವಾಮಿ ಹೇಳಿದ್ದು, ಶ್ರೀಮಂತ ಮನುಷ್ಯ ಆತನು ಭೂಲೋಕದಲ್ಲಿರುವಾಗ, ಈ ಶರೀರದಲ್ಲಿ ಇರುವಾಗ ಅವನು ಬಹಳ ಪಾರ್ಟಿ ಮಾಡ್ತಿದ್ದ. ಎವ್ರಿ ಡೇ ನಾವು ನೋಡ್ತೇವೆ, ಒಳ್ಳೆಯ ಬಟ್ಟೆಗಳನ್ನು ಧರಿಸ್ತಾ ಇದ್ದ. ಬೈಬಲ್ ಹೇಳ್ತದೆ, ಲೂಕನ್ನು ಬರೆದ ಸುವಾರ್ತೆಯಲ್ಲಿ 16:19 ಹೇಳ್ತದೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನಂತ. 16:19 ಹೇಳ್ತದೆ. ಓಕೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ, ಎವ್ರಿ ಡೇ. ಇಂಗ್ಲಿಷ್ ಹೇಳ್ತದೆ, ಪರ್ಪಲ್ ಅಂಡ್ ಫೈನ್ ಲಿನನ್ ಅಂಡ್ ಫೇರ್ಡ್ sumptuously, right? Every day. ಇನ್ನೊಂದು ಟ್ರಾನ್ಸ್ಲೇಷನ್ ಹಾಕು. Okay. Jesus said there was a certain rich man who was splendidly clothed in purple and fine linen and who lived each day in luxury. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ನೆಕ್ಸ್ಟ್ 20ನೇ ವಚನ. ಅವನ ಮನೆ ಬಾಗಿಲಲ್ಲಿ ಲಾಜರಸನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಎಸ್, ಕ್ವಿಕ್. ಇವನು ಮೈ ತುಂಬ ಹುಣ್ಣಿದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಹೊರಗಿಸ್ತರು. ಆ ಐಶ್ವರ್ಯವಂತನು ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳಾದವು. ಅವನ ದೇಹ ಇಲ್ಲಿ ಹೂಣಲ್ಪಟ್ಟಿತ್ತು. ಭೂಲೋಕದಲ್ಲಿ ಅವನಿಗೆ ಉತ್ತರ ಕ್ರಿಯೆಗಳಾದವು ಅಂತ ದೇವರ ವಾಕ್ಯ ಹೇಳ್ತದೆ. ಹೀಗಿರುವಲ್ಲಿ, ಓಕೆ, 23ನೇ ವಚನ. ಅವನ ಪಾತಾಳದೊಳಗೆ ಯಾತನೆ ಪಡುತ್ತಾ.
ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರಸನ್ನು ನೋಡಿ ಯಾವ ಕಣ್ಣುಗಳನ್ನು ನೋಡ್ತಾ ಇದ್ದಾನೆ? ಅವನ ಶರೀರ ಇಲ್ಲಿ ಹೂಣಲ್ಪಟ್ಟಿದೆ, ಅವನ ಶರೀರ ಹೂಣಲ್ಪಟ್ಟಿದೆ, ಸಮಾಧಿಯಲ್ಲಿದೆ. ಆ ಶರೀರದ ಕಣ್ಣುಗಳು ಹೂಣಲ್ಪಟ್ಟಿದೆ, ಶರೀರದ ಕಿವಿಗಳು ಹೂಣಲ್ಪಟ್ಟಿದೆ, ಅವನ ಶರೀರ ಡೆಡ್ ಆಗಿದೆ. ಬಟ್ ಕಾಣದ ಲೋಕ ಎಂಬುವಂಥದ್ದು, ಪಾತಾಳ ಎಂಬುವಂಥದ್ದು ಸೋರಿಯಲ್. ನೀವಿಲ್ಲಿ ಏನು ಲೋಕವನ್ನು ನೋಡ್ತಾ ಇದ್ದೀರ ಅದಕ್ಕಿಂತ ಹೆಚ್ಚಾದ ರಿಯಲ್ ಪಾತಾಳ. ಇದು ಯೇಸು ಸ್ವಾಮಿ ಕತೆ ಹೇಳಿದಲ್ಲ, ಸ್ಟೋರಿ ಹೇಳಿದಲ್ಲ, ಅಥವಾ ಸಾಮ್ಯ ಹೇಳಿದಲ್ಲ, ಅಥವಾ ಯೇಸು ಸ್ವಾಮಿ ಒಂದು ಕಲ್ಪನಾ ಕತೆ ಮಾಡಿ ಹೇಳಿದಲ್ಲ. ಇದು ಲಾಜರಸ್ ಎಂಬವನು ರಿಯಲ್ ಇದ್ದ ಭೂಲೋಕದಲ್ಲಿ, ಸರಿ ಐಶ್ವರ್ಯವಂತ ಮನುಷ್ಯನು, ಅವನು ಕೂಡ ರಿಯಲ್ ಇದ್ದ. ಅಬ್ರಹಾಮನು ಕೂಡ ರಿಯಲ್ ಇದ್ದ, ಈಗಸು ಇದ್ದಾನೆ. ಪ್ರೈಸ್ ಗಾಡ್. ಓಕೆ, ಅವನು ಪಾತಾಳದಲ್ಲಿ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು ಇವನ ಎದೆಗೆ ಹೊರಗಿಕೊಂಡಿದ್ದ ಲಾಜರಸ್ ಅನ್ನು ನೋಡಿ, ಅಲ್ಲಿ ಅಬ್ರಾಮನ್ ನೋಡ್ತಾನೆ. ಯಾವ ಕಣ್ಣುಗಳಿಂದ? ಒಳಗಿನ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ನೆಕ್ಸ್ಟ್, ತಂದೆ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರಸ್ ಅನ್ನು ಕಳಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ, ಯಾವ ಬೆರಳು ಇದು? ಶಾರೀರಿಕ ಬೆರಳು ಅಲ್ಲ, ಆತ್ಮಿಕ ಬೆರಳು. ಓಕೆ, ಲಾಜರಸ್ ಕಳಿಸಿ ಅವನು ತನ್ನ ತುದಿ ಬೆರಳು ನೀರಿನಲ್ಲಿ ಅದ್ದಿ ನನ್ನ ನಾಲಗೆಯನ್ನು, ನಾಲಗೆ ಇದೆ ಅಲ್ಲಿ. 5 ಇಂದ್ರಿಯಗಳಲ್ಲಿ ಹೇಗೆ ಹೊರಗಿನ ನಮ್ಮ ಶರೀರಕ್ಕೆ 5 ಇಂದ್ರಿಯಗಳಿವೆಯೋ ಅದೇ ರೀತಿ ಒಳಗಿನ ಮನುಷ್ಯನಿಗೆ 5 ಇಂದ್ರಿಯಗಳಿವೆ. ಅಲ್ಲಿ ಅವನಿಗೆ ಕಣ್ಣು ಇದೆ, ನಾಲಗೆ ಇದೆ. ಅವನು ಕೇಳ್ತಾ ಇದ್ದಾನೆ, ನನ್ನ ನಾಲಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ. ದಟ್ ಮೀನ್ಸ್ ಈ ಫೀಲಿಂಗ್ ಇದೆ. 3ನೇ ಇಂದ್ರಿಯ ಫೀಲಿಂಗ್, ಉರಿಯುವಂಥದ್ದು, ತಣ್ಣ ಆಗುವಂಥದ್ದು. ಫೀಲಿಂಗ್ ಎಂಬ ಈ ಇಂದ್ರಿಯ ಡೆಡ್ ಆಯ್ತು ಅಂತ ಹೇಳಿದರೆ ಅವನಿಗೆ ಕಟ್ ಮಾಡಿದ್ರೆ ಗೊತ್ತಾಗುವುದಿಲ್ಲ. ಆಪರೇಷನ್ ಮಾಡುವಾಗ ಅನಸ್ಥಿಸಿಯ ಕೊಟ್ಟು ಏನು ಮಾಡ್ತಾರೆ? ಡೆಡ್ ಮಾಡ್ತಾರೆ. ಅವ್ರಿಗೆ ಅದಕ್ಕೆ ಚುಚ್ಚಿದರೆ ಗೊತ್ತಾಗುವುದಿಲ್ಲ, ಕಟ್ ಮಾಡಿದ್ರೆ ಗೊತ್ತಾಗುವುದಿಲ್ಲ. ನೋ ಫೀಲಿಂಗ್ಸ್. ಓಕೆ, ನಾವೇನು ನೋಡ್ತೇವೆ? ನೀರಿನಲ್ಲಿ ಅದ್ದಿನ ನಾಲಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಓಕೆ, ಆದರೆ ಅಬ್ರಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆ ಲಾಜರಸನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋಸಿ. ಮೆಮೊರಿ ಕೂಡ ಕಡಿಮೆ ಆಗುವುದಿಲ್ಲ. ಮೆಮೊರಿ ಎಂಬುವಂಥದ್ದು ಇರುವಂಥ ನಿಮ್ಮ ಪ್ರಾಣದಲ್ಲಿ. ಅವನ ಶಾರೀರಿಕ ಬ್ರೈನ್ ಹೂಣಲ್ಪಟ್ಟಿದೆ. ಮ್ಯಾನ್ ಇಸ್ ಎ ಸ್ಪಿರಿಟ್. ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ನೆನಪಿಗೆ ತಂದು, ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದ ನಿನಗೆ ಸಂಕಟ. ದೇವಜನರೇ, ಈ ಭೂಲೋಕದಲ್ಲಿ ಇರುವಾಗ ದೇವರು ನಮಗೆ ಒಳಗಿನ ಕಣ್ಣುಗಳಲ್ಲಿ, ಒಳಗಿನ ಕಿವಿಗಳಲ್ಲಿ ಕೇಳುವಂತೆ, ಒಳಗಿನಿಂದ ನಾವು ದೇವರನ್ನು ಅನುಭವಿಸುವಂತೆ ನಮಗೆ ವಾಕ್ಯ ಕೊಟ್ಟಿದ್ದಾನೆ. ವಾಕ್ಯ ಎಂಬುವಂಥದ್ದು ಅದು ಮಾನುಷಿಕ ಬುದ್ಧಿಯಿಂದ ಅದನ್ನು ತಿಳಿಯತಕ್ಕದಲ್ಲ. ಯೇಸು ಸ್ವಾಮಿ ಪ್ರೀಚ್ ಮಾಡುವಾಗ, ನನ್ನ ಮಾಂಸವನ್ನು ತಿನ್ನದಿದ್ದ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಹೇಳುತ್ತಿರುವಾಗ, ಯೇಸುವಿನ ಕೆಲವು ಶಿಷ್ಯರು ಹೇಳಿದರು, ಇದು ಕಠಿಣವಾದ ಮಾತು, ಇದು ಯಾರಿಗೆ ಅರ್ಥವಾದಿತ್ತು? ಯೇಸು ಸ್ವಾಮಿ ಹೇಳಿದ, ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಮಾತಾಡಿದ ಮಾತುಗಳು ಅವು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ದೇ ಆರ್ ಲೈಫ್ and their spirit. ಅವುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಪ್ರೈಸ್ ಗಾಡ್. ಓಕೆ, ನಾವು ಓದುವ 3ನೇ ಅಧ್ಯಾಯ 21ನೇ ವಚನ, ಜ್ಞಾನೋಕ್ತಿ. ಅದರ ಮೇಲೆ ನಾವು ಮಾತಾಡ್ತಾ ಇದ್ದೇವೆ. 3ನೇ ಅಧ್ಯಾಯ, ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅದರ ಅರ್ಥ, ಕಂಟಿನ್ಯೂ ಆಗಿ ವಾಕ್ಯದ ಮೂಲಕ ನಿನ್ನನ್ನು ನೋಡು. ವಾಕ್ಯ ಎಂಬ ಕನ್ನಡಿಯ ಮೂಲಕ ನಿನ್ನನ್ನು ನೋಡು. ಓಕೆ, ನಿನ್ನ ಒಳಗಿನ ಕಣ್ಣುಗಳಿಂದ ನೀನು ಏನು ನೋಡ್ತೀಯ ಹೊರಗೆ ಅದೇ ಆಗುತ್ತದೆ.
ಪ್ರೈಸ್ ಗಾಡ್. ಮೆಡಿಟೇಷನ್ ಅಂತ ಹೇಳಿದರೆ, ಧ್ಯಾನ ಮಾಡುವುದಂದರೆ ನಿನ್ನ ಒಳಗಿನ ಕಣ್ಣುಗಳಿಂದ ದೇವರ ವಾಕ್ಯ ಎಂಬ ಕನ್ನಡಿಯಿಂದ ನಿನ್ನ ನೋಡುವುದು. ಓಕೆ, ಅದಕ್ಕೆ ಹೇಳ್ತಾರೆ ಆತ್ಮಿಕ ಮನಸ್ಸು, ದೇ ಆರ್ ಸ್ಪಿರಿಚುವಲ್ ಮೈಂಡ್. ಮಗನೇ, ಸುಜ್ಞಾನ, ನಾನು ಅದನ್ನು ಫುಲ್ಲಾಗಿ ಓದ್ತೇನೆ, ಒಮ್ಮೆ ಎಲ್ಲ ನೀವು ನೋಡ್ರಿ. ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಓಕೆ, ಅವು ನಿನಗೆ ಜೀವವು ನಿನ್ನ ಕೊರಳಿಗೆ ಭೂಷಣವೂ ಆಗಿರುವು. ಅವು ನಿನಗೆ ಜೀವವು ನಿನ್ನ ಕೊರಳಿಗೆ ಭೂಷಣವೂ ಆಗಿರುವವು. ನೆಕ್ಸ್ಟ್, ಆಗ ನೀನು ಎಡವೆದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಯಾಕೆ ಜ್ಞಾನವನ್ನು ಪಡೆಯಬೇಕು? ನನ್ನೊಬ್ಬ ಸ್ನೇಹಿತ ಇದ್ದ. ಆತನು ಬಾರ್ನ್ ಅಗೈನ್, ಆತನು ಸೇವೆ ಕೂಡ ಮಾಡ್ತಾ ಇದ್ದ. ಪವಿತ್ರಾತ್ಮನ ವರಗಳು ಕೂಡ ಆತನಲ್ಲಿ ಆಪರೇಟ್ ಆಗ್ತಿದ್ದವು. ದ ವರ್ಡ್ ಆಫ್ ನಾಲೆಜ್, ವರ್ಡ್ ಆಫ್ ವಿಸ್ಡಮ್ ಪವರ್ಫುಲಿ ಆಪರೇಟ್ ಆಗ್ತಿತ್ತು. ಅವನ ಮುಖಾಂತರ ಹೀಲಿಂಗ್ಗಳಾಗ್ತಾ ಇದ್ದು. ದರ್ ಇಸ್ ಎ ಗಿಫ್ಟ್. ಓಕೆ, ಬಟ್ ಒಂದಿನ ಆತನು ಮತ್ತು ನಾನು ಕೂತ್ಕೊಂಡು ಶೇರ್ ಮಾಡುವಾಗ ಅವನೊಂದು ಮಾತು ಹೇಳಿದ. ನಾನು ಸರಿಯಾಗಿ ನಿದ್ರೆ ಮಾಡದೆ ಸುಮಾರು 5 ವರ್ಷ ಆಯಿತು, 5 years. ನಾನು ಹೇಳಿದೆ ರಿಲ್ಯಾಕ್ಸ್. ನಾನು ಹೇಳಿದೆ ನೀನು ವಾಕ್ಯವನ್ನು ಮೆಡಿಟೇಟ್ ಮಾಡು, ಮತ್ತು ಕೆಲವು ವಚನಗಳನ್ನು ಆತನಿಗೆ ನಾನು ಕೊಟ್ಟೆ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಾನು ನಿದ್ರೆಯನ್ನು ಮಾಡುವೆನು. ಓಕೆ, ನಾನು ನಿರ್ಭಯನಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ರೆಯನ್ನು ಮಾಡುವೆನು. ಕೆಲವು ಸ್ಕ್ರಿಪ್ಚರ್ ಆತನು ಮಾತಾಡಿದ, ಮಲಗಿದ. ನೆಕ್ಸ್ಟ್ ಕೇಳಿದೆ ಹೇಗೆ ಆಯಿತು? ಹೇಳಿದ ನಿದ್ರೆ ಬರಲಿಲ್ಲ ಅಂತ ಹೇಳಿದ. ಓಕೆ, ಸಾಮ್ಸ್ 3:5 ನಾನು ಅವನಿಗೆ ಕೊಟ್ಟೆ. ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೇನು. ಸರಿ, ಯಾರು? ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡು. ಇವತ್ತು ಎಷ್ಟೋ ಮಂದಿಗೆ ನಿದ್ರೆ ಇಲ್ಲ. ಹಣ ಇದೆ, ಬಂಗ್ಲೆ ಇದೆ, ಗಾಡಿ ಇದೆ, ಪೊಸಿಷನ್ ಇದೆ, ಇನ್ಫ್ಲುಯೆನ್ಸ್ ಇದೆ, ಇಡೀ ಲೋಕವೇ ಅವರದಂತ ಹೇಳುವಾಗಿದೆ. ಬಟ್ ನೋ ಸ್ಲೀಪ್, ನೋ ಪೀಸ್. ಯಾಕೆ? ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡ ಕೂಡ ನಿದ್ರೆ ಮಾಡುವೆನು. 4:8 ಹೇಳ್ತೇನೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ಸಾಮ್ಸ್ 4:8. ಯಾಕಂದರೆ ಯೆಹೋವನೇ ನಾನು ಯಾವ ಅಪಾಯ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ನಾನು ಅವನಿಗೆ ಹೇಳಿದೆ ನೀನು ಮೆಡಿಟೇಟ್ ಮಾಡುವಂತ. ಆ ದಿವಸ ನಿದ್ದೆ ಮಾಡಲಿಲ್ಲ. ನಾನು ಹೇಳಿದೆ ಮೆಡಿಟೇಟ್ ಮಾಡೋದಂದರೆ ಹಾಗೆ ಅಲ್ಲ. ನಾನು ಹೇಳಿದೆ ಲರ್ನ್ ಟು ಸಿ ಯುವರ್ ಸೆಲ್ಫ್, ಪಿಕ್ಚರ್ ಮಾಡು ದೇವರ ವಾಕ್ಯ ಅನುಸಾರವಾಗಿ. ಇವತ್ತು ಮಲಗಿ ಕೂಡಲೇ ನೀನು ನಿದ್ರೆ ಮಾಡುವುದನ್ನು ಒಳಗಿಂದ ನೋಡು. ನಿನ್ನ ಒಳಗೆ ಪವಿತ್ರ ಆತ್ಮನು ಇದ್ದಾನೆ. ನಿನ್ನ ಒಳಗಿರುವ ಪವಿತ್ರ ಆತ್ಮನು ಏನಾದರೂ ಮಾಡಬೇಕಂತ ಹೇಳಿದರೆ ಅವನಿಗೆ ನೀನು ಬ್ಲೂ ಪ್ರಿಂಟನ್ನು ಕೊಡಬೇಕು. ದ ಬ್ಲೂ ಪ್ರಿಂಟ್ ಎಲ್ಲಿವರೆಗೆ ನೀನು ಕೊಡುವುದಿಲ್ಲ ಅಲ್ಲಿವರೆಗೆ ಪವಿತ್ರ ಆತ್ಮನಿಗೆ ಏನು ಮಾಡಲಿಕ್ಕೆ ಆಗುವುದು. ಈಸ್ ಎ ಹೆಲ್ಪರ್. ಆ ಬ್ಲೂ ಪ್ರಿಂಟ್ ಬರುವಂಥದ್ದು ಥ್ರೂ ದ ವರ್ಡ್. ಥ್ರೂ ದ ವರ್ಡ್. ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ನಿನಗೆ ಏನು ಕೊಡ್ತದೆ? ನಿರೀಕ್ಷೆಯನ್ನು ಹುಟ್ಟಿಸ್ತದೆ. ನಿರೀಕ್ಷೆ ಅಂತ ಹೇಳಿದರೆ ರೈಟ್ ಆದ ಪಿಕ್ಚರ್ನ ಹುಟ್ಟುತ್ತದೆ. ಸುವಾರ್ತೆಯಿಂದ ಉಂಟಾಗುವ ದೇವರ ವಾಕ್ಯ ಎಂಬುವಂಥದ್ದು ದ ಗುಡ್ ನ್ಯೂಸ್. ಸುವಾರ್ತೆ, ಸುಜ್ಞಾನ. ಓಕೆ, ಆ ದಿವಸ ಆತನು ಮೆಡಿಟೇಟ್ ಮಾಡಿದ, ವಚನಗಳನ್ನು ಇಟ್ಕೊಂಡು ಪಿಕ್ಚರ್ ಮಾಡಿದ,
ಮೆಡಿಟೇಟ್ ಮಾಡಿದ. ಆತನು ಮಲಗಿದ ಕೂಡಲೇ 5 ವರ್ಷದ ಎಕ್ಸ್ಪೀರಿಯನ್ಸನ್ನು ಕಟಪ್ ಮಾಡಿದ. ದ ಬೈಬಲ್ ಹೇಳ್ತೆ, ಪುರಾತನ ಕಾರ್ಯಗಳು ಮರೆತು ಬಿಡ್ರಿ, ಹಳೆಯ ಸಂಗತಿಗಳು ಜ್ಞಾಪಕಕ್ಕೆ ತರಬೇಡ್ರಿ, ಈಗೋ ನಾನು ಹೊಸ ಕೆಲಸಗಳನ್ನು ಮಾಡ್ತೇನೆ. ಐ ವಿಲ್ ಡೂ ನ್ಯೂ ಥಿಂಗ್ಸ್. ಓಕೆ, ಕೆಲವರು ಎಷ್ಟೋ ವರ್ಷದಿಂದ ಸಿಕ್ಕಾಗಿದ್ದಾರೆ, 5 ವರ್ಷ 4 ವರ್ಷ, ಯಾಕಂದರೆ ಅವರ ಓಲ್ಡ್ ಎಕ್ಸ್ಪೀರಿಯನ್ಸನ್ನು ಸ್ಟಿಲ್ ಅವರು ಮೆಡಿಟೇಟ್ ಮಾಡ್ತಾ ಇದ್ದಾರೆ. ಫರ್ಗೆಟ್ ಅಬೌಟ್ ಯುವರ್ ಫಾಸ್ಟ್. ನಿನ್ನೆವರೆಗೆ ನೀನು ಏನಾಗಿದ್ದಿ ಅದನ್ನು ಮರೆತು ಬಿಡು. ಚೇಂಜ್ ಇನ್ಸೈಡ್ ಥ್ರೂ ದ ವರ್ಡ್ ಆಫ್ ಗಾಡ್. ಓಕೆ, ಈ ಸ್ನೇಹಿತನು ಆತನು ಚೇಂಜ್ ಮಾಡಿದ ತನ್ನ ಪಿಕ್ಚರನ್ನು. ನಾವು ಒಟ್ಟಿಗೆ ಅಗ್ರಿಮೆಂಟಲ್ಲಿ ಪ್ರಾರ್ಥನೆ ಮಾಡಿದೆವು. ನೆಕ್ಸ್ಟ್ ಎದ್ದು ಹೇಳಿದ, ನಾನು ಫಸ್ಟ್ ಟೈಮ್ ಕಂಟಿನ್ಯೂ ಆಗಿ 8 hours 9 hours ಕಂಟಿನ್ಯೂ ಆಗಿ ಮಲಗಿತ್ತು. ಪ್ರಿಯರೇ, ದೇವರ ವಾಕ್ಯವನ್ನು ಕಾರ್ಯರೂಪಕ್ಕೆ ತಂದರೆ ಮಾತ್ರ ಅದು ಕೆಲಸ ಮಾಡುತ್ತದೆ. ಪ್ರೈಸ್ ಗಾಡ್. ಅದಕ್ಕೆ ಬೈಬಲ್ ಹೇಳ್ತದೆ, ಮಗನೇ ಸುಜ್ಞಾನವನ್ನು ಭದ್ರವಾಗಿ ಇಟ್ಟುಕೋ, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ಸುಜ್ಞಾನ ಅಂತ ಹೇಳಿದರೆ ವಾಕ್ಯ. ಇವತ್ತು ಅನೇಕರಿಗೆ ಗೊತ್ತಿಲ್ಲ, ವಾಕ್ಯ ಅಂತ ಹೇಳಿದರೆ ರಿಲಿಜಿಯಸ್ ಪರ್ಪಸ್ಗೆ ಸೌಂಡ್ ಕೇಳುವುದಂತ. ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನಾನು ಆಗಿದ್ದೇನೆ. ದೇವರ ವಾಕ್ಯ ನನಗೆ ಏನು ಮಾಡಲು ಹೇಳ್ತದೆ ಅದನ್ನು ಮಾಡುವನಾಗಿದ್ದೇನೆ. ದೇವರ ವಾಕ್ಯ ನನಗೆ ಏನು ಹೊಂದಲು ಹೇಳ್ತದೆ ನಾನು ಹೊಂದುವನಾಗಿದ್ದೇನೆ. ನನ್ನ ಮನಸ್ಸು ಏನು ಹೇಳ್ತದೆ ಅದು ನಾನಲ್ಲ. ನನ್ನ ಸ್ವಂತ ಮನಸ್ಸು ಏನು ಹೇಳ್ತದೆ ಅದು ನಾನಲ್ಲ. ಅದಕ್ಕೆ ಬೈಬಲ್ ಹೇಳ್ತಿದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆವಿಡು. ನಿನ್ನ ಮನಸ್ಸಿಗೆ ಬರುವಂಥದ್ದೆಲ್ಲ ನಾವು ತೆಗೆದುಕೊಳ್ಳುವಂಥದ್ದಲ್ಲ. ಅದಕ್ಕೆ ಹೇಳ್ತೇವೆ, ನಮ್ಮ ಮನಸ್ಸು ಏನು ಹೇಳ್ತದೆ ಅದು ನಾವಲ್ಲ. ಜ್ಞಾನೋಕ್ತಿ 3:5 ಹೇಳ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು. ಓಕೆ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಬೈಬಲ್ ಹೇಳ್ತದೆ, ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. 6ನೇ ವಚನ ಹೇಳ್ತದೆ, 7ನೇ ವಚನ, ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರ ಉಂಟಾಗುವುದು. ಇವತ್ತು ಅನೇಕರ ದೇಹಕ್ಕೆ ಆರೋಗ್ಯ ಹಾಕಿಲ್ಲ, ಸ್ವಬುದ್ಧಿ, ಸ್ವಕಲ್ಪನೆ. ಓಕೆ, ದೇವರ ವಾಕ್ಯದ ಮೇಲಿರುವ ಅಪನಂಬಿಕೆ, ದೇವರ ವಾಕ್ಯವನ್ನು ಇದ್ದಾಗಿ ತಿಳಿಯುವುದನ್ನು ಬಿಟ್ಟು ಅವರ ಅನುಭವದ ಪ್ರಕಾರ ಮಾತಾಡುವಂಥದ್ದು. ದೇವರ ವಾಕ್ಯವನ್ನು ಅನುಭವಿಸಬೇಕು, ಅದು ಮುಖ್ಯ. ದೇವರ ವಾಕ್ಯದ ಅನುಭವ ಏನಿದೆ ಅದನ್ನು ಮಾತಾಡಬೇಕು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವುದು. ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ನಾವು ನೋಡ್ತೇವೆ, ಮುಂದೆ ಓದಲಿಕ್ಕೆ ಸಿಗ್ತದೆ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಕಂಟಿನ್ಯೂ ಆಗಿ. ಓಕೆ, 3:22 ವಚನ ಹೇಳ್ತದೆ. 3:22 ವಚನ, ಅವು ನಿನಗೆ ಜೀವವು ನಿನ್ನ ಕೊರಳಿಗೆ ಭೂಷಣವು ಆಗಿರುವವು. ಆಗ ನೀನು ಎಡವದೆ, ಎಲ್ಲಿ ಕೂಡ ಕನ್ಫ್ಯೂಸ್ ಆಗದೆ, ಗಲಿಬಿಲಿ ಆಗದೆ, ಎಡವಿ ಬೀಳದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವೆ. ದೆನ್ ಯು ವಿಲ್ ವಾಕ್ ಸೇಫ್ಲಿ ಇನ್ ಯೋರ್ ವೇ ಆ್ಯಂಡ್ ಯುವರ್ ಫುಟ್ ವಿಲ್ ನಾಟ್ ಸ್ಟಂಬಲ್. ದೇವರ ವಾಕ್ಯ ನಮಗೆ ಏನು ಇನ್ಸ್ಟ್ರಕ್ಷನ್ ಕೊಡುತ್ತದೆ ಅದನ್ನು ನಾವು ನಡೆದಾಗ ನಾವು ಎಡವಿ ಬೀಳುವುದಿಲ್ಲ. ಇವತ್ತು ಅನೇಕರು ಯಾಕೆ ಎಡವಿ ಬೀಳುತ್ತಾರೆ? ಯಾಕೆ ಅನೇಕರಿಗೆ ಸೇಫ್ಟಿ ಇಲ್ಲ? ದೇ ಆರ್ ರಿಜೆಕ್ಟಿಂಗ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡ್ತಾರೆ. ಏನು ವಾಕ್ಯ ಅದು? 2ನೇ ಅಧ್ಯಾಯ 9ನೇ ವಚನ, ಮೊದಲನೇ ಪತ್ರಿಕೆ, ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಇದುವರೆಗೂ ಕತ್ತಲೆಯಲ್ಲಿದ್ದಾನೆ. ಓಕೆ, ನೆಕ್ಸ್ಟ್, ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ, ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದಾಗಿ ಮಾಡದರಿಂದ
ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. Praise God. 11ನೇ ವಚನ ಹೇಳ್ತದೆ, ಬಟ್ ಹಿ ಹೂ ಹೇಟ್ ಹಿಸ್ ಬ್ರದರ್ ಈಸ್ ಇನ್ ಡಾರ್ಕ್ನೆಸ್ ಅಂಡ್ ವಾಕ್ ಇನ್ ಡಾರ್ಕ್ನೆಸ್ ಅಂಡ್ ಡಸ್ ನಾಟ್ ನೋ ವೇರ್ ಹಿ ಈಸ್ ಗೋಯಿಂಗ್ ಬಿಕಾಸ್ ದ ಡಾರ್ಕ್ನೆಸ್ ಹ್ಯಾಸ್ ಬ್ಲೈಂಡೆಡ್ ಹಿಸ್ ಐಸ್. ಯಾವ ಕಣ್ಣುಗಳು? ನಮ್ಮ ಶಾರೀರಿಕ ಕಣ್ಣುಗಳಲ್ಲ, ನಮ್ಮ ಆತ್ಮಿಕ ಕಣ್ಣುಗಳು. ಆತ್ಮಿಕ ಕಣ್ಣುಗಳನ್ನು ಕುರುಡು ಮಾಡುತ್ತದೆ. ನೀವು ಎಷ್ಟೇ ವಾಕ್ಯವನ್ನು ಓದಿರಿ, ಎಷ್ಟೇ ವಾಕ್ಯವನ್ನು ಕೇಳಿರಿ, ಎಲ್ಲಿವರೆಗೆ ನೀವು ಕ್ಷಮಿಸದಿಲ್ಲ ಇನ್ನೊಬ್ಬರನ್ನು, ನೀನು ದೇವ ಸೇವಕನಾಗಿರ್ಬೋದು, ಎಷ್ಟೇ ದೇವರ ಕೃಪಾ ವರಗಳಿರ್ಬೋದು, ಎಷ್ಟೇ ದೊಡ್ಡ ನಂಬಿಕೆ ಇರ್ಬೋದು, ಇಫ್ ಯು ಆರ್ ನಾಟ್ ವಾಕಿಂಗ್ ಇನ್ ಲವ್, ಯು ಆರ್ ಸ್ಪಿರಿಚುವಲಿ ಬ್ಲೈಂಡ್. ನೀನು ಎಲ್ಲಿ ಹೋಗ್ತಿ ಅಂತ ನಿನಗೆ ಗೊತ್ತಾಗೋದಿಲ್ಲ. ಆಲ್ವೇಸ್ ಕನ್ಫ್ಯೂಷನ್ ಇನ್ ಯರ್ ಲೈಫ್. ಓಕೆ, ಕನ್ಫ್ಯೂಷನ್. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನನ್ನು ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ನಾನು ಯಾರಿಗಾದರೂ ದಾರಿ ತೋರಿಸಬೇಕಾದ್ರೆ ಮೊದಲು ನಾನು ಕಾಣಬೇಕು. ಫಸ್ಟ್ ಆಫ್ ಆಲ್, ಅನೇಕ ದೇವ ಸೇವಕರನ್ನು ನಾನು ನೋಡಿದ್ದೇನೆ. ದೇ ಆರ್ ಇನ್ bitterness and unforgiveness and hate one another. They are filled with the gifts of the Holy Spirit. ಪವಿತ್ರಾತ್ಮನ ವರಗಳಿಂದ ತುಂಬಿದ್ದಾರೆ, ಬಟ್ ನೋ ಲವ್, ಪ್ರೀತಿ ಇಲ್ಲ. ಓಕೆ, ಸ್ಟೋರಿಗಳನ್ನು ಮಾಡುವಂಥದ್ದು. ಓಕೆ, ಎಷ್ಟೇ ವರಗಳಿರ್ಬೋದು, ನಂಬಿಕೆ ಇರ್ಬೋದು, ಒಬ್ಬನಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಿದರೆ ಅವನು ಗಣಗಣಿಸುವ ಗಂಟೆ ಅಂತ ದೇವರ ವಾಕ್ಯ ಹೇಳ್ತದೆ. ನಿನಗೆ ಬೆಟ್ಟಗಳನ್ನು ತೆಗೆದು ಮೂವ್ ಮಾಡುವಷ್ಟ ನಂಬಿಕೆ ನಿನಗೆ ಇದ್ದರೂ ಪ್ರೀತಿ ಇಲ್ಲ ಅಂತ ಹೇಳಿದರೆ ಓನ್ಲಿ ಸೌಂಡ್. ಪ್ರೇರೆ, ನಿಮಗೆ ದೇವರ ವಾಕ್ಯ ಕ್ಲಿಯರ್ ಆಗಿ ಅರ್ಥ ಆಗಬೇಕಂತ ಹೇಳಿದರೆ ಮೇಕ್ ಎ ಡಿಸಿಷನ್. ನೀವು ತೀರ್ಮಾನ ಮಾಡಿಕೊಳ್ಳ್ರಿ, ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವರಾಗಿದ್ದೇವೆ. ಯಾವಾಗ ನಮಗೆ ಕ್ರಿಸ್ತನ ಪ್ರೀತಿ ಅರ್ಥ ಆಗ್ತದೆ, ಕೃಪೆ ನಮಗೆ ಅರ್ಥ ಆಗ್ತದೆ, ನಾವು ಇನ್ನೊಬ್ಬರಿಗೆ ಕರುಣೆಯನ್ನು ತೋರಿಸ್ತೇವೆ. ಪ್ರೈಸ್ ಗಾಡ್. ತನ್ನ ಸಹೋದರನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತೇನೋ ಅವನಿಗೆ ತಿಳಿಯದು. ಯು ಡೋಂಟ್ ನೋ. ಪ್ರೈಸ್ ಗಾಡ್. ಅದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೀನಿ, ಯಾರಿಗೆ ನೀವು ಕ್ಷಮಾಪಣೆ ಕೊಡಲಿಕ್ಕಿದೆ, ಯಾರಿಗೆ ನೀವು ಫರ್ಗಿವ್ ಮಾಡಲಿಕ್ಕಿದೆ, ಹಾರ್ಟ್ಫುಲಿ ನೀವು ಫರ್ಗಿವ್ ಮಾಡಿರಿ. ನಾನು ಹೇಳ್ತೇನೆ, ನಿಮಗೆ ದೇವರ ವಾಕ್ಯ ಬೆಳಕು ಛೇದಿಸಿ ಬರುತ್ತದೆ. ಓಕೆ, ಅದಕ್ಕೆ ಬೈಬಲ್ ಸುಜ್ಞಾನವನ್ನು, ಮಗನೇ ಸುಜ್ಞಾನವನ್ನು ಭದ್ರವಾಗಿಟ್ಟುಕೋ, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ, ಅವೇ ನಿನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವು. ಬೈಬಲ್ ಹೇಳ್ತದೆ, 23ನೇ ವಚನ ಹೇಳ್ತದೆ, 23 ವರ್ಷ, ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ, ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ದ ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್, ದ ಫಿಯರ್ ಆಫ್ ಫೇಲಿಯರ್, ಫಿಯರ್ ಆಫ್ ಫ್ಯೂಚರ್, ಎಲ್ಲ ರೀತಿಯ ಭಯಗಳಿಂದ ಅದನ್ನು ಬಿಡುಗಡೆ ಮಾಡುತ್ತದೆ. ಪ್ರೇಸ್ ಗಾಡ್. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಓಕೆ, 25ನೇ ವಚನ ಹೇಳ್ತದೆ, ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನೇ ನಿನ್ನ ಭರವಸಕ್ಕೆ ಆಧಾರ. ಪ್ರೇ, ನಾವು ಸುಮ್ಮನೆ ನಂಬೋರಲ್ಲ, ನಮ್ಮ ಭರವಸಕ್ಕೆ ಆಧಾರ ನಮ್ಮ ತಂದೆ, ನಮ್ಮ ದೇವರು. ಓಕೆ, ನಮಗೊಂದು ಆಧಾರ ಇದೆ ನಂಬಲಿಕ್ಕೆ, ಮತ್ತು ಆತ ನನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ಕಾಪಾಡುತ್ತಾನೆ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್, ದ ರೈಟ್ ಪರ್ಪಸ್. ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುತ್ತಿ, ಸರಿಯಾದ ಉದ್ದೇಶದಲ್ಲಿ ಇರುತ್ತಿ. ಪ್ರೈಸ್ ಗಾಡ್. ಯು ವಿಲ್ ನೆವರ್ ಬಿ ದ ಸೇಮ್. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತಿ.
ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ನಾನು ನಂಬುತ್ತೇನೆ ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನನ್ನ ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆ ಅಂತ. ಥ್ಯಾಂಕ್ ಯು ಲಾರ್ಡ್, ಅನಾಯಿಂಟಿಂಗ್ ಅಂಡ್ ಯರ್ ಗ್ರೇಸ್ ಅಂಡ್ ಫೇವರ್ ಆಫ್ ಗಾಡ್. ತಂದೆ, ಇವತ್ತು ನಿನ್ನ ವಾಕ್ಯದ ಮೂಲಕ ಮಾತಾಡಿದ ಮಗನೇ ಸುಜ್ಞಾನವನ್ನು ಪಡೆ, ಅದನ್ನು ಭದ್ರವಾಗಿ ಇಟ್ಟುಕೋ, ಅವುಗಳ ಮೇಲಿನ ದೃಷ್ಟಿಯು ತಪ್ಪದಿರಲಿ. ಅವು ನಿನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವು ಅಂತ ವಾಕ್ಯ ಹೇಳ್ತದೆ. ನೀನು ನಡೆಯುವಾಗ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ, ಮಲಗುವಾಗ ನಿರ್ಭಯವಾಗಿ ಮಲಗುವಿ, ಏಳುವಿ. ಯೆಹೋವನಿನ್ನ ಭರವಸಕ್ಕೆ ಆಧಾರನು, ಪಕ್ಕನೆ ಬರುವ ಅಪಾಯಕ್ಕಾಗಲಿ ನೀನು ಅಂಜುವುದೇ ಇಲ್ಲ ಅಂತ ನಾವು ವಾಕ್ಯ ಹೇಳ್ತದೆ. ವಿ ಬಿಲೀವ್ ಯು ವರ್ಡ್ ಆಫ್ ಗಾಡ್. ನಾವು ಪಕ್ಕನೆ ಬರುವ ಅಪಾಯಕ್ಕೆ ನಾವು ಅಂಜುವುದೇ ಇಲ್ಲ. ನಾವು ಮಲಗಿಕೊಂಡಾಗ ಸುಖವಾಗಿ ನಿದ್ರೆ ಮಾಡುವೆವು. ನಾವು ನಡೆಯುವಾಗ ನಮ್ಮ ಮಾರ್ಗದಲ್ಲಿ ನಿರ್ಭಯವಾಗಿ ನಾವು ನಡೆಯುವವರಾಗಿದ್ದೇವೆ. ನಿನ್ನ ವಾಕ್ಯವನ್ನು ನಾವು ಭದ್ರವಾಗಿಟ್ಟಿದ್ದೇವೆ. ನಮ್ಮ ದೃಷ್ಟಿಯು ಆ ವಾಕ್ಯದ ಮೇಲೆ ನಮ್ಮ ಇದೆ. ನಮ್ಮ ಜೀವಿತ ಮಾನ ಮತ್ತು ಮಹಿಮೆಯ ಜೀವಿತವಾಗಿದೆ. ನಮ್ಮ ಭರವಸೆಗೆ ತಂದೆ ನೀನೇ ಆಧಾರವಾಗಿದ್ದೆ. ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಯರ್ ವರ್ಡ್, ಥ್ಯಾಂಕ್ ಯು ಲಾರ್ಡ್ ಯರ್ ವಿಸ್ಡಮ್, ಥ್ಯಾಂಕ್ ಯು ಲಾರ್ಡ್ ಯರ್ ಗ್ರೇಸ್ ಆಫ್ ಗಾಡ್. ತಂದೆ, ಯಾರಿಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರು ಕಂಟಿನ್ಯೂ ಆಗಿ ಸುಖವಾಗಿ ನಿದ್ರೆ ಮಾಡುವಂತೆ ಪವಿತ್ರಾತ್ಮನ ಬಲದಲ್ಲಿ ಇವರು ಟೋಟಲಿ ಹೀಲ್ ಆಗಲಿ. ಯು ಸ್ಪಿರಿಟ್ ಆಫ್ sleeplessness, I rebuke your power. Live from their life by the power of the Holy Spirit of God. Be healed now in Jesus' name. Amen, 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 amen. Praise God.